ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖಗ್ರಾಸ ಚಂದ್ರಗ್ರಹಣದ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಇದರಿಂದ ವಿಶೇಷತೆಯಿಂದ ತಿಳಿಸಿಕೊಡಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ಹಾಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೇವಾ ನಿರತರಾದ ಎಲ್ಲ ಸೈನಿಕ ಸನ್ಮಿತ್ರರಿಗೂ, ದೇಶದ ಅಭಿವೃದ್ಧಿಗೋಸ್ಕರವಾಗಿ ಪೂರಕವಾಗಿ ತಮ್ಮ ಶಕ್ತಿಯನ್ನು ನಿರಂತರವಾಗಿ ಫಸಲಿಸ್ತಾ ಇರತಕ್ಕಂಥ ಪ್ರೇರಕರಾಗಿರ್ತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅವರ ಮೇಲೆ ದಯಪಾಲಿಸಿ ಅವರೆಲ್ಲರ ಅನುಗ್ರಹ, ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ಸ್ವಸ್ತಿಶ್ರೀ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತುವಿನ ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಇರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಮಕಾ ನಕ್ಷತ್ರಯುಕ್ತವಾಗಿ ಮಂಗಳವಾರ, ಅದರಲ್ಲೂ ಕೂಡ ಉಪರಿ ಪುಬ್ಬ ನಕ್ಷತ್ರ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ಖಗ್ರಾಸ ಚಂದ್ರಗ್ರಹಣ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ವಿಶೇಷ ಸಂದರ್ಭದಲ್ಲಿ ಯಾವೆಲ್ಲ ಕಾರ್ಯಾದಿಗಳಲ್ಲಿ ನಿಮಗೆ ಮುಕ್ತಿ ಸಿಗ್ತಕ್ಕಂಥದ್ದಾಗುತ್ತೆ ಅನ್ನೋದನ್ನು ನೋಡೋದಾದರೆ, ವಿಶೇಷವಾಗಿ ಮಂಗಳವಾರ, ಯಾಕೆಂದರೆ ಈ ಒಂದು ಮಕ್ಕಳಿಗೆ ಯಾವುದಾದ್ರೂ ಊಟ ಮಾಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲದೆ ಇರತಕ್ಕಂಥದ್ದು, ಎಷ್ಟೇ ಪ್ರಯತ್ನ ಪಟ್ಟರೂ ಊಟ ಮಾಡದೇ ಇರತಕ್ಕಂಥದ್ದು, ಮನೇಲಿರ್ತಕ್ಕಂಥವ್ರೆಲ್ಲರೂ ಕೂಡ, ಯಾಕೆಂದರೆ ಗೃಹಿಣಿ ಅಡುಗೆ ಮಾಡಿಟ್ಟಿರ್ತಾರೆ, ಆ ಅಡುಗೆ ಅಲ್ಲೇ ಇರುತ್ತೆ, ಯಾರು ಕೂಡ ಮಕ್ಕಳಾಗಲಿ ಅವರಾಗಲಿ ಊಟ ತಿನ್ನಬೇಕನ್ನುವ ಹಂಬಲನೇ ಇಲ್ಲದೆ ಇರತಕ್ಕಂಥದ್ದು ಆಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಇವತ್ತಿನ ದಿವಸ? ವಿಶೇಷವಾಗಿ ಈ ಥರ ಹುಣ್ಣಿಮೆ ಪರ್ವಕಾಲಗಳು ಗ್ರಹಣಗಳು ಬಂದಾಗ ವಿಶೇಷವಾಗಿರ್ತಕ್ಕಂಥ ಈ ರೀತಿಯಾದ ದೃಷ್ಟಿಭಾವಾದಿಗಳು ಇದ್ದಾಗ, ಈ ದೃಷ್ಟಿ ಇದ್ದಾಗ ಮನಸ್ಸಿನಲ್ಲಿ ಏನೋ, ಯಾಕೆಂದರೆ ಎಲ್ಲೋ ಹೋಗಿರ್ತೀರ, ಏನೋ ನಿಂಬೆಹಣ್ಣು ಹಾಕಿರ್ತಾರೆ, ಏನೋ ಆಗಿರುತ್ತೆ, ಆ ಎಲ್ಲ ದೋಷಾದಿಗಳು ಕೂಡ ನಿಮ್ಮಿಂದ ಬಂದಿರತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಈ ಥರ ಒಂದು ಪರ್ವಕಾಲಗಳಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಗೃಹಿಣಿ ಆಗಿರ್ತಕ್ಕಂಥವಳು ವಿಶೇಷವಾಗಿ ಈ ವಸ್ತುಗಳಿಂದ ಇಳಿ ತೆಗೆದು ನೀರಲ್ಲಿ ಹಾಕಿ ನೀರನ್ನು ತೊಗೊಂಡೋಗಿ ಯಾವುದಾದ್ರೂ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಾಕಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಬಿಳಿ ಸಾಸಿವೆ ಮತ್ತು ಉಪ್ಪು ಮತ್ತು ಕಲ್ಲು ಸಕ್ಕರೆ, ಬಿಳಿ ಸಾಸಿವೆ, ಉಪ್ಪು, ಕಲ್ಲು ಸಕ್ಕರೆ ಈ ಮೂರನ್ನು ಕೂಡ ಇಳಿ ತೆಗೆದು ಎಲ್ಲಾದರೂ ನೀವು ನಿಮ್ಮ ಮನೆಯ ಆಜುಬಾಜಿನಲ್ಲಿ ಗಿಡದ ಬುಡದಲ್ಲಿ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಆಗಬೇಕು. ಈ ಮೂರು ವಸ್ತುಗಳನ್ನು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ 8 ಬಾರಿ ಇಳಿ ತೆಗೆದು ಒಂದು ನೀರಲ್ಲಿ ಹಾಕಿ, ಈ ನೀರನ್ನು ತೊಗೊಂಡೋಗಿ, ಯಾಕಂದರೆ ಸ್ನಾನ ಆಗೋದಕ್ಕಿಂತ ಮುಂಚೆ ಮಾಡಿದ್ರೆ ತುಂಬ ಶ್ರೇಷ್ಠ, ಸ್ನಾನ ಆದಮೇಲೂ ಮಾಡ್ಬೋದು, ಬಟ್ ಸ್ನಾನಕ್ಕಿಂತ ಮುಂಚೆ ಮಾಡೋದ್ರಿಂದ ಬೇಗ ಅದು ಎಫೆಕ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ನಂತರ ತೊಗೊಂಡೋಗಿ ಅದನ್ನು ನೀರನ್ನು ತೊಗೊಂಡೋಗಿ ಎಲ್ಲಾದರೂ ಗಿಡದ ಬುಡದಲ್ಲಿ ಹಾಕಿ, ಈ ರೀತಿ ಇವತ್ತಿನ ದಿವಸ ನೀವು ಮಾಡೋದ್ರಿಂದ ಯಾರೆಲ್ಲ ಊಟ ಮಾಡಲಿಕ್ಕೆ ಸಮಸ್ಯೆ ಆಗ್ತಾಯಿದೆ, ಹಸಿವೆ ಇಲ್ಲ ಅಂತಕ್ಕಂಥವ್ರು ಕೂಡ ಖಂಡಿತ ಈ ಒಂದು ಪರಿಹಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು, ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸ್ಕೊಡಿ. ಗ್ರಹಗಳ ಪ್ರಾರ್ಥನೆ, ಅದರಲ್ಲೂ ಕೂಡ ಇವತ್ತಿನ ದಿವಸ ಚಂದ್ರನಿಗೆ ಕೇತುಗ್ರಸ್ತ ಚಂದ್ರಗ್ರಹಣ ಇರತಕ್ಕಂಥದ್ದು. ಕೇತು ಅಂತಕ್ಕಂಥವನು ಜ್ಞಾನಕಾರಕನಾಗಿರೋದ್ರಿಂದ ವಿಶೇಷವಾಗಿ, ಯಾಕೆಂದರೆ ಮೋಕ್ಷಕಾರಕನೂ ಜ್ಞಾನಕಾರಕನೂ ಅವನೇ ಆಗಿರೋದ್ರಿಂದ ವಿಶೇಷವಾಗಿ ಮನಸ್ಸಿನ ಮೇಲೆ ಬೀರಬಹುದಾಗಿರ್ತಕ್ಕಂಥ ಪ್ರಭಾವಾದಿಗಳಿಂದ ವಿಮುಕ್ತಿಯನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಯಾವೆಲ್ಲ ಪ್ರಾರ್ಥನೆಗಳನ್ನು ಮಾಡಬೇಕು ಇವತ್ತಿನ ದಿವಸ, ಈ ಗ್ರಹದ ಅಡಚಣೆಗಳು ಏನೆಲ್ಲ ಆಗುತ್ತೆ ನಮ್ಮ ಭೌತಿಕ ಬದುಕಿನಲ್ಲಿ ಅಂತಕ್ಕಂಥದ್ದನ್ನು ತಿಳಿಯೋದರ ಮುಂಚಿತವಾಗಿ ಇವತ್ತಿನ ರಾಶಿಫಲಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಗ್ರಹಗಳ ಪ್ರಾರ್ಥನೆ. ಓಂ
ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿನವಗ್ರಹ ದೇವತಾಯೈ ನಮಃ. ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿ ವಿಶೇಷವಾಗಿ ಚಂದ್ರನ ಸ್ಥಿತಿ ಇರತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂದರೆ ಈ ಇಬ್ಬರ ಸಂಯೋಜನೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಸ್ವಯಂ ನಿರ್ಧಾರಗಳಿಂದ ಶುಭ ಆಗ್ತಕ್ಕಂಥದ್ದು. ಮಿತ್ರರೊಟ್ಟಿಗೆ ಇವತ್ತಿನ ದಿವಸ ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳುವಂತಹ ಸುಯೋಗ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಎಲ್ಲಾದರೂ ಕ್ಷೇತ್ರಗಳಲ್ಲಿ ಅಮ್ಮನವರ ಶಕ್ತಿ ದೇವತೆ ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ಹೀಗೆ ಬನಶಂಕರಿ, ಯಾವುದಾದ್ರೂ ಶಕ್ತಿ ದೇವತೆಗಳು, ಮಾರಮ್ಮ, ಶಕ್ತಿ ದೇವತೆಗಳ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ದರ್ಶನ ಮಾಡೋದರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ವಾದಗಳಿಂದ ದೂರ ಇರಿ. ವೃತ್ತಿಯಲ್ಲಿ ಸಹೋದ್ಯೋಗಿಗಳೊಟ್ಟಿಗೆ ಇವತ್ತಿನ ದಿವಸ ಮನಸ್ತಾಪಗಳಾಗ್ತಕ್ಕಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹೊಸ ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಯಾವುದೋ ದುಗುಡತೆ ನಿಮ್ಮನ್ನು ಮಾನಸಿಕವಾಗಿರ್ತಕ್ಕಂಥ ಒತ್ತಡಕ್ಕೆ ದೂಡುವಂತಹ ದಿನವಾದದ್ದರಿಂದ ಸ್ವಲ್ಪ ಎಚ್ಚರವಾಗಿರಿ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದು. ಸ್ವಲ್ಪ ಕುಟುಂಬದವರೊಟ್ಟಿಗೆ ಏನಾದರೂ ಮಾನಸಿಕವಾಗಿರ್ತಕ್ಕಂಥ ಕಲಹಗಳು ಬರ್ತಕ್ಕಂಥದ್ದು. ಅದರಲ್ಲೂ ಕೂಡ ತಾಯಿಯೊಟ್ಟಿಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವೆಚ್ಚಗಳ ಬಗ್ಗೆ ಗಮನವಹಿಸಿ. ತುಸು ವಿಶೇಷವಾಗಿರ್ತಕ್ಕಂಥ ಗಮನವನ್ನು ತಾಯಿಯ ಆರೋಗ್ಯದಲ್ಲೂ ಕೂಡ ನೋಡ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಇವತ್ತಿನ ದಿವಸ ಸಮಯನ ವಹಿಸಿದಾಗ ಮಿಥುನ ರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಧನಾಭಿವೃದ್ಧಿ ಆಗ್ತಕ್ಕಂಥದ್ದು. ಹೊಸ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಫಲತೆ ಕಾಣ್ತಕ್ಕಂಥದ್ದಾಗಿರ್ತೀರ. ಕುಟುಂಬದ ಬೆಂಬಲ ಸಿಗ್ತಕ್ಕಂಥದ್ದು. ಹೊಸ ಉದ್ಯೋಗ ವ್ಯಾಪಾರಾದಿಗಳನ್ನು ಮಾಡುವ ಸಲುವಾಗಿ ಹೊಸ ಅವಕಾಶಗಳು ಇವತ್ತಿನ ದಿವಸ ಕಟಕ ರಾಶಿಯವರಿಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕಟಕ ರಾಶಿಯವರು ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನ ಖಗ್ರಾಸ ಚಂದ್ರಗ್ರಹಣ ದಿನ. ಇದು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ಸಮಯಕ್ಕೆ ಆರಂಭವಾಗುತ್ತೆ? ಹಾಗೆ ಇದರಿಂದ ಪ್ರಕೃತಿಯ ಮೇಲೆ ಆಗುವಂತಹ ಬದಲಾವಣೆಗಳೇನು ಗುರುಜಿ? ಮುಖ್ಯವಾಗಿ ಈ ಒಂದು ಗ್ರಹಣ ಅಂತಕ್ಕಂಥದ್ದು, ಏಕೆಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ನಮಗೆ ಸೂರ್ಯನಿಗೆ ರಾಹುಯುಕ್ತವಾಗಿ ಬಂದರೆ ಚಂದ್ರನಿಗೆ ಕೇತುಯುಕ್ತವಾಗಿ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ರಾಹುವು ಸೂರ್ಯನೊಟ್ಟಿಗೆ ಇದ್ದಾಗ ಅದು ಗ್ರಹಣ ಯೋಗ ಆಗುತ್ತೆ. ಅದೇ ರಾಹು ಚಂದ್ರನೊಟ್ಟಿಗಿದ್ದಾಗ ಗ್ರಹಣ ಯೋಗ ಆಗಲ್ಲ ಅದು. ಇನ್ನು ಸೂರ್ಯನೊಟ್ಟಿಗೆ ವಿಶೇಷವಾಗಿ ಕೇತು ಇದ್ದಾಗ ಗ್ರಹಣ ಯೋಗ ಇರಲ್ಲ. ಗ್ರಹಣ ಇರುತ್ತೆ, ಪ್ರಭಾವ ಕಡಿಮೆ ಇರುತ್ತೆ. ರಾಹು ಇದ್ದಾಗ ಪ್ರಭಾವ ಹೆಚ್ಚಾಗಿರುತ್ತೆ. ಹಾಗೆ ಈ ಪ್ರಕೃತಿ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥದ್ದು. ಯಾಕೆಂದರೆ ಪ್ರಕೃತಿಯಲ್ಲಿ ನಾವು ಬದುಕ್ತಾ ಇರತಕ್ಕಂಥವ್ರು ಆಗಿರ್ತೀವಿ. ಹಾಗಾಗಿ ಈ ಪ್ರಕೃತಿಯ ಕೌತುಕ ಎಲ್ಲಿಂದ ಕಾಣುತ್ತೆಪ್ಪ ಅಂದರೆ ಪ್ರತ್ಯಕ್ಷ ದೇವತೆಗಳು ಯಾರು ನಮಗೆ? ಸೂರ್ಯಚಂದ್ರರು ಪ್ರತ್ಯಕ್ಷ ದೇವತೆಗಳು. ಆಗ ಇವತ್ತಿನ ನಮ್ಮ ಕರ್ನಾಟಕ ಅಥವಾ ಯಾವತ್ತು ಭಾರತದಲ್ಲಿ ಅಥವಾ ಯಾವ ಭೂಮಂಡಲದಲ್ಲೂ ಕೂಡ ಸಂಧ್ಯಾ ಸಮಯದಲ್ಲಿ ಪುಬ್ಬಾ ನಕ್ಷತ್ರದಲ್ಲಿ 3 ಗಂಟೆ 20 ನಿಮಿಷದಿಂದ 5 ಗಂಟೆ 47 ನಿಮಿಷದ ತನಕ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ 7 ಗಂಟೆ ತನಕ ಇದೆ, ಅದರ ಒಂದು ಪ್ರಖರತೆ ಇರ್ತಕ್ಕಂಥದ್ದಾಗಿರುತ್ತೆ. 6:45 ಅಂತಕ್ಕಂಥದ್ದು ಒಂದು ನಿರ್ಧಾರಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ 3 ಗಂಟೆ 20 ನಿಮಿಷದಿಂದ 6 ಗಂಟೆ 47 ನಿಮಿಷದ ತನಕ ಇದರ ಒಂದು ಗ್ರಹಣದ ಒಂದು ಛಾಯೆ ಅಂತಕ್ಕಂಥದ್ದು, ಗ್ರಹಣದ ಒಂದು ಚಾಪು ಅಂತಕ್ಕಂಥದ್ದು ಇರ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಇದರಿಂದ ಆಗುವಂತಹ ಬದಲಾವಣೆಗಳೇನು ಗುರುಜಿ ಪ್ರಕೃತಿಯ ಮೇಲೆ? ಪ್ರಕೃತಿಗೆ ಯಾಕಂದರೆ ಚಂದ್ರ ಅಂತಕ್ಕಂಥವ್ರು ಮನಃಕಾರಕನು. ವಿಶೇಷವಾಗಿ ನಮ್ಮ ಭಾರತ ದೇಶಕ್ಕೆ ಈಶಾನ್ಯ ದೇಶಗಳು ಅಥವಾ ಉತ್ತರ ದೇಶಾದಿಗಳು ಕೂಡ ಈ ಒಂದು ಸಮಸ್ಯೆಗಳಿಂದ ಯಥೇಚ್ಛವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಉತ್ತರ ದಿಕ್ಕು ಅಂತಕ್ಕಂಥದ್ದು ಯಾಕೆಂದರೆ ನಾವು ಕೆಲವು ಸಂದರ್ಭಗಳಲ್ಲಿ ಹೇಳ್ತೀವಿ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅಂತ ಹೇಳ್ತೀವಿ. ಯಾಕೆ? ಕಾರಣ ಏನಪ್ಪ ಅಂದರೆ ಉತ್ತರ ದಿಕ್ಕಿಗೆ ಈಗ ನಾರ್ತ್ ಈಸ್ಟು ಸೌತ್ ನಾರ್ತ್ ಪೋಲ್ ಅಂತ ಏನು ನಾವು ಕರಿತೀವೋ
ಆ ನಾರ್ತ್ ಪೋಲ್ ಅಂತಕ್ಕಂಥದ್ದು ಅಲ್ಲಿಗೆ ಅಂತ್ಯವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಚಂದ್ರಗ್ರಹಣ ಕೇತುಯುಕ್ತನಾಗಿ ಬಂದಿರೋದ್ರಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತಪ್ಪ ಅಂದರೆ, ಕೇತು ಮುಖ್ಯವಾಗಿ ಮೋಕ್ಷಕಾರಕನು, ಬೇಗ ಅವನನ್ನು ವೈರಾಗ್ಯಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ಈ ಚಂದ್ರನ ಮೇಲೆ ಕೇತುವಿನ ಗ್ರಹಣ ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ಜನಗಳಲ್ಲಿ ವೈರಾಗ್ಯತ್ವ ಬರುತ್ತೆ. ಅಂದರೆ ಯಾರೂ ಕೂಡ ದ್ವೇಷಿಸಲಿಕ್ಕೆ ಅನ್ನೋದಕ್ಕಿಂತ ಮುಂಚಿತವಾಗಿ ಆ ವಿಚಾರನೇ ಅವ್ರು ಬಿಟ್ಬಿಡ್ತಾರೆ. ಈಗ ನಮ್ಮ ಭಾರತ ದೇಶಕ್ಕೆ ನಾವು ತಗೊಂಡಾಗ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಖಂಡಿತ ಆಲ್ರೆಡಿ ಅದರ ಪ್ರಭಾವ ಶುರುವಾಗ್ಬಿಟ್ಟಿದೆ, ಯುದ್ಧಗಳು ಅದು ಇದೆಲ್ಲ. ಯಾಕಂದರೆ ಇಲ್ಲಿ ಏನಂದರೆ ಕುಂಭರಾಶಿಯಲ್ಲಿ 5 ಗ್ರಹಗಳ ಸಂಯೋಜನೆ ಇರತಕ್ಕಂಥದ್ದು. ಯಾಕಂದರೆ ಕುಂಭ ಅಂತಕ್ಕಂಥದ್ದು ಸರ್ವಬಾಧಕ ಕ್ಷೇತ್ರ, ದ್ವಾದಶ ಭಾವಗಳಲ್ಲಿ ಸರ್ವಬಾಧಕ ಕ್ಷೇತ್ರ ಅಂತಕ್ಕಂಥದ್ದು ಕುಂಭರಾಶಿಗೆ ಜ್ಯೋತಿಷ್ಯದಲ್ಲಿ ನಿರೂಪಣೆ ಇರತಕ್ಕಂಥದ್ದಾಗಿದೆ. ಕುಂಭರಾಶಿಯಲ್ಲಿ ಯಾವಾಗ 5 ಗ್ರಹಗಳ ಸಂಯೋಜನೆ ಆಯಿತೋ ಅಲ್ಲೇನಾಯಿತು, ಕುಂಭ ಅಂತಕ್ಕಂಥದ್ದು ಒಂದು ಕುಂಭ ಅಂದರೆ ಏನು, ಒಂದು ನೀರಿನ ಕುಂಡ ಅಂತ ಕರಿತೀವಿ. ನಮ್ಮ ಭೂಗೋಳ ಹಾಗೇ ಇರುತ್ತೆ. ಯಾಕಂದರೆ ನಮ್ಮ ಭೂಗೋಳ ಕೂಡ ಹೇಗಿದೆ, ಒಂದು ಕುಂಡಾಕಾರದಲ್ಲಿ, ಅಂದರೆ ರೌಂಡ್ ಆಕಾರದಲ್ಲಿ ಇರುತ್ತೆ. ಈ ಕುಂಡಕ್ಕೆ ಪ್ರಧಾನವಾಗಿ ಇರತಕ್ಕಂಥದ್ದು ತೂತುಗಳು ಬೀಳ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ತೂಸು ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ಸ್ಥಿತಿ ಇವತ್ತಿನ ದಿವಸ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸಂಗಾತಿಯ ಸಹಕಾರ ಸಿಗ್ತಕ್ಕಂಥದ್ದು. ಬ್ಯಾಂಕಿನ ಉದ್ಯೋಗಸ್ಥರಿಗೆ ಇವತ್ತಿನ ದಿವಸ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದಾಯಾದಿಗಳು, ಸೋದರರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ ಭೂ ವ್ಯವಹಾರಾದಿಗಳಲ್ಲಿ. ಇನ್ನು ಸ್ವಲ್ಪ ನಿಮ್ಮೊಟ್ಟಿಗೆ ಹುನ್ನಾರಗಳನ್ನು ಓಡುವಂಥ ವ್ಯಕ್ತಿಗಳು ನಿಮ್ಮೊಟ್ಟಿಗೆ ಇರ್ತಕ್ಕಂಥವ್ರಾಗಿರ್ತಾರೆ. ಈ ಶಕುನಿಗಳಿಂದ ಇವತ್ತಿನ ದಿವಸ ದೂರವಿರಿ. ವಿದೇಶಿ ಪ್ರಯಾಣದಲ್ಲೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು. ಪ್ರಯಾಣದಲ್ಲಿ ಸಾಧ್ಯವಾದರೆ ಮಿತವಾಗಿರ್ತಕ್ಕಂಥ ಪ್ರಯಾಣವನ್ನು ಅಥವಾ ಇವತ್ತಿನ ದಿವಸ ಸ್ವಲ್ಪ ಸೂಕ್ಷ್ಮಾತೀತವಾಗಿರ್ತಕ್ಕಂಥ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಶುಭ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಒತ್ತಡ ಸಿಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಉದ್ಯೋಗದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ಅದರಿಂದ ನಿಮಗೆ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರೊಟ್ಟಿಗೆ ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳಬೇಕು ಅಂತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಮಚಂದ್ರನ ದರ್ಶನ ಜೊತೆಗೆ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವರಿಗೆ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ದೈನಂದಿನ ವ್ಯವಹಾರಾದಿಗಳಲ್ಲೂ ಕೂಡ ಏನಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸೋದರರೊಟ್ಟಿಗೆ ಮನಸ್ತಾಪ ಬರ್ತಕ್ಕಂಥದ್ದು. ಇನ್ನು ವೃತ್ತಿರಂಗದಲ್ಲೂ ಕೂಡ ನಿಮ್ಮೊಟ್ಟಿಗೆ ಇದ್ದು ನಿಮ್ಮನ್ನು ತೇಜೋವಧೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಆಂಜನೇಯನ ದರ್ಶನ, ದುರ್ಗೆಯ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಖಗ್ರಾಸ ಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ವಿ. ಇದರಿಂದ ಮನುಷ್ಯನಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಗುರುಜಿ? ಪುಬ್ಬ ನಕ್ಷತ್ರದಲ್ಲಿ ನಾನು ಹೇಳಿದೆ, ಮುಖ್ಯವಾಗಿ ಏನಪ್ಪ ಅಂದರೆ ಮಖ, ಪುಬ್ಬ, ಉತ್ತರ ಈ 3 ನಕ್ಷತ್ರಗಳವರಿಗೆ ಜನ್ಮ ನಕ್ಷತ್ರ, ಅನುಜನ್ಮ ನಕ್ಷತ್ರ, ತ್ರಿಜನ್ಮ ನಕ್ಷತ್ರ ಅಂತಕ್ಕಂಥದ್ದು ರಾಶಿಫಲಗಳನ್ನು ಈಗ ನಾವು ಗಣನೆಗೆ ತೊಗೊಳ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಮೇಷರಾಶಿಯವರು ಮಾಡಿಸ್ಬೇಕು, ಎಲ್ಲ ರಾಶಿಯವರು ಕೂಡ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ಸುಯೋಗವೇ. ಹಾಗಾಗಿ ಏನಪ್ಪ ಅಂದರೆ ದೇವರ ಮರೆ ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಪ್ರಕೃತಿ ವಿಕೋಪ ಆದಾಗ ಈಗ ಅಲ್ಲಿ ಯುದ್ಧ ಆಗ್ತಾಯಿದೆ. ಮೊದಲನೇದಾಗಿ ಅವರು ಯಾವುದನ್ನು ಪಾಲನೆ ಮಾಡ್ತಾ ಇದ್ದಾರಪ್ಪ ಅಂದರೆ ಯಾರೂ ಮನೆಯಿಂದ ಹೊರಗೆ ಬರಬೇಡಿ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಅವ್ರು ಕೊಡ್ತಕ್ಕಂಥ ಸೂಚನೆ ಏನು, ಯಾರೂ ಮನೆಯಿಂದ ಹೊರಗೆ ಬರಬೇಡಿ ಅಂತಕ್ಕಂಥ ಸೂಚನೆ ಯಾಕೆ ಕೊಡ್ತಾರೆ? ಪ್ರಕೃತಿಯಲ್ಲಿ ಏನೋ ನಾವೇ ಕೃತಕವಾಗಿ ಮಾಡ್ತಾ ಇರತಕ್ಕಂಥ ಆಪತ್ತುಗಳಿಂದ ನಮಗೆ ತೊಂದರೆ ಇದೆ, ಪ್ರಾಣಹಾನಿ ಇದೆ. ಈಗ ಹಾಗಿದ್ದಾಗ ಪಕ್ಷಿ ಪ್ರಾಣಿಗಳು ಎಲ್ಲಿ ಹೋಗಬೇಕು? ಮನುಷ್ಯನ ಮಾತ್ರ ನೀವು ಸೇಫ್ ಮಾಡ್ಕೊಳ್ತಾ ಇದ್ದೀರಾ, ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗಬೇಕು? ಅದ್ರ ಮೇಲೆ ಅದಕ್ಕೂ ಕೂಡ ಪ್ರಭಾವ ಬೀರುತ್ತೆ, ನೀವು ಹಾಕುವಂಥದ್ದನ್ನು ಅದರ ಮೇಲೆ ಕೂಡ ಬೀರುತ್ತೆ. ಹಾಗೆ ಮನುಷ್ಯ ಅಂತಕ್ಕಂಥವನು ಪ್ರಕೃತಿಯುಕ್ತನಾಗಿ ಬದುಕ್ತಾ ಇದ್ದಾಗ ಪ್ರಕೃತಿಯಲ್ಲಿ ಆಗಬಹುದಾಗಿರ್ತಕ್ಕಂಥ ಏನೇ ವೈಪರೀತ್ಯಗಳಿದ್ದರೂ ಕೂಡ ಮನುಷ್ಯನ ಮಾತ್ರ ಅದರಿಂದ ನಷ್ಟ ಆಗ್ತಕ್ಕಂಥದ್ದಲ್ಲ, ಪ್ರಾಣಿ ವರ್ಗಗಳು ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ನಾವೊಬ್ಬರೇ ಶ್ರೇಷ್ಠರಲ್ಲ. ಇಲ್ಲಿ ಪ್ರಕೃತಿ ಎಲ್ಲರಿಗೂ ಕೂಡ ಸದವಕಾಶವನ್ನು ಕೊಟ್ಟಿದೆ, ಒಂದೇ ಅವಕಾಶವನ್ನು ಕೂಡ ಕೊಟ್ಟಿದೆ. ನಿಮಗೆಷ್ಟು ಆಯಸ್ಸನ್ನು ಕೊಟ್ಟಿದೆಯೋ ಅಷ್ಟೇ ಆಯಸ್ಸನ್ನು ಇನ್ನೊಂದು ಪ್ರಾಣಿಗೂ ಕೊಟ್ಟಿರುತ್ತೆ, ಇನ್ನೊಂದು ಪಕ್ಷಿಗೂ ಕೊಟ್ಟಿರುತ್ತೆ. ಆಯಾಯ ಪಕ್ಷಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಮನುಷ್ಯನು, ಯಾಕೆಂದರೆ ಇವನೊಬ್ಬನ ದುರಾಸೆಯುಕ್ತನಾಗಿ ಬದುಕ್ತಾ ಇರ್ತಕ್ಕಂಥವ್ನು, ಬೇರೆ ಯಾರೂ ಕೂಡ ಇಷ್ಟು ದುರಾಸೆಯಲ್ಲಿ ಇರ್ತಕ್ಕಂಥವ್ರು ಇರೋದಿಲ್ಲ. ಹಾಗಾಗಿ ಈ ದುರಾಸೆಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥ ಮನುಷ್ಯನನ್ನು ಒಂದು ಹತೋಟಿಯಲ್ಲಿ ಇಡುವ ಸಲುವಾಗಿ ಬರ್ತಕ್ಕಂಥದ್ದೇ ಈ ರೀತಿಯಾದಂಥ ಪ್ರಕೃತಿ ವೈಪರೀತ್ಯಗಳು.
ದುರಾಸೆ ಮನುಷ್ಯನಿಗೆ. ಈ ದುರಾಸೆಯುಕ್ತನಾಗಿರ್ತಕ್ಕಂಥ ಮನುಷ್ಯನನ್ನು ಕಂಟ್ರೋಲ್ ತೆಗಿಬೇಕಲ್ವಾ. ಕಂಟ್ರೋಲ್ ಇಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ತಾನು ಸರಿ ಹೊಂದುವಂಥ ಪ್ರಯತ್ನವನ್ನು ಮಾಡುತ್ತೆ. ಸರಿ ಹೊಂದಲಿಕ್ಕೆ ಆಗದೆ ಇದ್ದಾಗ ಈ ರೀತಿಯಾದ ಪ್ರಕೃತಿ ಮೇಲೆ ತಗೊಂಬಂದು ಹಾಕಿ ಮನುಷ್ಯನಿಂದಲೋ ಕೃತಕವಾಗೋ ಅಥವಾ ವೈಪರೀತ್ಯದಿಂದಲೋ ಬಂದಂಥ ಸಮಸ್ಯೆಗಳನ್ನು ನಾವೇನು, ಯಾಕಂದರೆ ಯಥೇಚ್ಛವಾಗಿ ನಮಗೆ ಜ್ಞಾನ ಇದೆ, ಹೇಳ್ಕೊಳ್ಳುವ ಅವಕಾಶ ಇದೆ, ಮಾತನಾಡುವ ಸ್ಥಿತಿ ನಮ್ಮ ಹತ್ರ ಇದೆ, ಬೇರೆ ಯಾರೂ ಮಾತನಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾತನಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲದರ ಮೇಲೂ ಕೂಡ ನಾವು ಅವಮಾನ ಅಥವಾ ಇನ್ನೊಬ್ಬರನ್ನು ತೇಜೋವಧೆ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ವಿ. ಹಾಗಾಗಿ ಮನುಷ್ಯನ ದುರಾಸೆಯುಕ್ತನಾಗಿ ಅದರಲ್ಲಿ ಕೂಡ ರಾಶಿಫಲಗಳು ಅಂತಕ್ಕಂಥದ್ದು ನಾವು ತಿಳಿಸಿದಾಗ ಸಿಂಹರಾಶಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸಿಂಹ ಅಂದರೆ ರವಿಯ ರಾಶಿ. ರವಿ ಅಂದರೆ ಯಾರು? ಆತ್ಮಕಾರಕನು, ಆರೋಗ್ಯಕಾರಕನು ಮತ್ತು ಅಧಿಕಾರಕಾರಕನು. ಅಧಿಕಾರದ ಒಂದು ನೋಡಿ, ನಾನು ಏನು ಹೇಳಿದೆ, ಶುಕ್ರ ಮತ್ತು ಮುಖ್ಯವಾಗಿ ಇವತ್ತಿನ ದಿವಸ ಮಂಗಳವಾರ, ಇವತ್ತಿನ ದಿವಸ ನಡೀತಾ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಯಾವ ನಕ್ಷತ್ರದಲ್ಲಿ ನಡೀತಾ ಇದೆ? ಪುಬ್ಬ ನಕ್ಷತ್ರದಲ್ಲಿ ನಡೀತದೆ. ಪುಬ್ಬ ನಕ್ಷತ್ರ ಕಾರಕನಾಗಿರ್ತಕ್ಕಂಥವನು ಶುಕ್ರನು. ಲಗ್ನ ಬಂದರೆ ರವಿ, ಇವತ್ತಿನ ದಿವಸ ಬಂದರೆ ಕುಜ. ಕುಜ ಯಾರು? ಸೇನಾ ಸೇವಕರಿಗೆಲ್ಲ ಅವನೇ ಕಾರಕನು. ಯಾಕೆಂದರೆ ನಮ್ಮ ದೇಶದ ಇವತ್ತು ಸುಭದ್ರತೆ ಯಾರಿಂದ ಕಾಯ್ತಾ ಇದ್ದಾರೆ ಅಂದರೆ ಅವರೆಲ್ಲ ಸೈನಿಕರಿಗೆ ಕಾರಕನಾಗಿರ್ತಕ್ಕಂಥವನು ಕುಜನು. ಹಾಗಾಗಿ ಯಾರು ಇಲ್ಲಿ ಫೈಟ್ ಮಾಡ್ತಾ ಇರೋರು ಯಾರು? ಆರ್ಡ್ರ್ ಮಾಡ್ತಾ ಇರೋದು ಯಾರು? ರವಿ. ಕೆಲಸ ಆಗ್ತಾ ಇರೋದು ಯಾರಿಂದ? ಸೈನಿಕರಿಂದ. ಅಲ್ಲಿ ಆಗ್ತಾ ಉದ್ದೇಶ ಏನು? ವ್ಯಾಪಾರ. ಅಂದರೆ ಇನ್ನೊಬ್ಬರು ಬೆಳೀಬಾರ್ದು ಅಂತಕ್ಕಂಥ ಉದ್ದೇಶ. ಯಾಕೆಂದರೆ ಗುರುವಿನ ತತ್ವ ಹೇಗಿರುತ್ತಪ್ಪ ಅಂದರೆ, ಗುರು ಯಾವಾಗಲೂ ಸಾತ್ವಿಕತೆಯನ್ನು ಆಲೋಚನೆ ಮಾಡಿದ್ರೆ, ಶುಕ್ರಾಚಾರ್ಯರು ದಾನವ ಗುರು ಆಗಿರೋದ್ರಿಂದ ಅವನ ಆಲೋಚನೆ ವಿಭಿನ್ನವಾಗಿರುತ್ತೆ. ಹಾಗಾಗಿ ಇವರ ಆಲೋಚನೆಗಳೇನಿದೆ? ವಿಭಿನ್ನವಾಗಿದೆ. ಅಂದರೆ ಅತಿ ಆಸೆ ಅಥವಾ ಅಧಿಕಾರ ಅನ್ನೋದು ಇದೆಲ್ಲದನ್ನ ಮಾಡಿಸುತ್ತೆ ಅಂತಂದರೆ ಇದಕ್ಕೆ ಪರಿಣಾಮ ಏನು ಗುರೂಜಿ? ಅಂದರೆ ಯಾವ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತಹ ಜನಗಳು ಅಂತ ಹೇಳಿ? ನಮ್ಮ ಸದುದ್ದೇಶ ಇಟ್ಕೊಂಡು ಏನಾದರೂ ನೀವು ಕೆಲಸ ಮಾಡಿದಾಗ ಇದು ಖಂಡಿತ ನಮಗೆ ಸಫಲತೆಯೇ ಕೊಡುತ್ತೆ, ಶುಭವನ್ನೇ ಕೊಡುತ್ತೆ. ಈಗ ನಮಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನಮ್ಮ ರಾಜಮಹಾರಾಜರು KRS ಕೊಟ್ಕೊಟ್ರು ಅಲ್ವಾ. ಈ KRS ಕಟ್ಟಿದ್ದ ಉದ್ದೇಶ ಏನು? ಸಹಸ್ರಾರು ಜನಗಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಸದುದ್ದೇಶದಿಂದ, ಸದ್ಭಾವನೆಯಿಂದ. ಯಾಕೆಂದರೆ ನಾವು ಇವತ್ತಿನ ದಿವಸ ಬೆಂಗಳೂರಲ್ಲಿ ಕೂತ್ಕೊಂಡು ನೀರು ಕುಡಿತಾ ಇದ್ದೀವಿ ಅಂದರೆ ನಮಗೆ ಅವ್ರ ರಾಜಮನೆತನದ ಕೊಡುಗೆ ತುಂಬ ಅಪಾರವಾಗಿರ್ತಕ್ಕಂಥದ್ದು. ಇದರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಲಕ್ಷಾಂತರ ಮಂದಿ ಇದ್ದಾರೆ. ನಾವು ಯಾರನ್ನೂ ಕೂಡ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ? ಬೆಳಗ್ಗೆ ಎದ್ದರೆ ಸ್ನಾನ ಮಾಡ್ತೀವಿ, ನೀರು ಬರಲಿಲ್ಲ ಅಂದರೆ ಗಲಾಟೆ ಮಾಡ್ತೀವಿ. ಇದೆಲ್ಲ ಇದ್ರ ಹಿಂದೆ ಇರತಕ್ಕಂಥ ಒಂದು ಪರಿಶ್ರಮ ಏನಿದೆಯೋ ಅದನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಮನುಷ್ಯನ ಏಕಮೇವ ಏನಪ್ಪ ಅಂದರೆ ಕೃತಜ್ಞತೆ. ಯಾವ ಮನುಷ್ಯನಿಗೆ ಕೃತಜ್ಞತೆ ಇರಲ್ವೋ ಅವನ ಜೀವನದುದ್ದಕ್ಕೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ನನ್ನ ಪ್ರಕಾರದಲ್ಲಿ ಅವನು ವ್ಯರ್ಥ. ಅವನು ಉಪಯೋಗ ಇಲ್ಲದೆ ಇರತಕ್ಕಂಥವನು. ಅವನು ಬದುಕೊಂಬೋದು ಅಷ್ಟೇ. ಇನ್ನೊಬ್ರಿಗೆ ಏನು ಸಹಕಾರ ಮಾಡದೇ ಇರತಕ್ಕಂಥವನು, ಇನ್ನೊಬ್ಬರ ಬಟ್ಟಿಗೆ ಅವನು ಬಾಳನ್ನು ಬೆಳಗಲಿಕ್ಕೆ ಸಾಧ್ಯ ಮಾಡದೇ ಇರತಕ್ಕಂಥವನು, ಅವನು ಎಷ್ಟಕ್ಕೆ ಬದುಕಿದ್ರೆ ಅವನಿಗಷ್ಟೇ ಸೀಮಿತ ಆಗಿರ್ತಾನೆ. ಮತ್ತು ಬಂದಾಗಲೇನು ತೊಗೊಂಡು ಬಂದಿಲ್ಲ, ಹೋಗಬೇಕಾದ್ರೂ ಏನು ತೊಗೊಂಡು ಹೋಗಲ್ಲ ಅಲ್ವಾ. ಹೀಗಿದ್ದಾಗ ಮನುಷ್ಯನಿಗೆ ಇಷ್ಟೆಲ್ಲ ಅರಿವಿದ್ರೂ ಕೂಡ ಅವನು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾನೆ ಇರ್ತಾನೆ. ಕಾರಣ ಏನು? ಅವನು ದುರಾಸೆ. ಈ ದುರಾಸೆಯಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ನಮಗೆ ತೊಂದರೆ ಆಗೇ ಆಗುತ್ತೆ. ನಾನು ಯಾಕೆ ಎರಡನ್ನೂ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೇನೆ ಅಂದರೆ, ರಾಜರು ಕೊಟ್ಟಂಥ ಕೊಡುಗೆಯಿಂದ ನಮ್ಮ ಎಷ್ಟೋ ಭೂಭಾಗದಿಂದ ಆದಿಯಾಗಿ ಯಾಕೆಂದರೆ ಇದಕ್ಕೆ ದೊಡ್ಡ ಕಥೆ ಇದೆ ನಾವು ಹೇಳಲಿಕ್ಕೆ ಹೋದರೆ. ನೀರನ್ನು, ಯಾಕೆಂದರೆ ನೀರು ನಿತ್ಯ ನಿರಂತರವಾಗಿ ಮನುಷ್ಯನ ಅತ್ಯವಶ್ಯವಾದಂಥ ವಸ್ತು ಅಲ್ವಾ. ಹಾಗಿದ್ದಾಗ ನಾವು ಮನುಷ್ಯನನ್ನು ಬದುಕಬೇಕಾದ್ರೆ ಒಂದಷ್ಟು ಇತಿಮಿತಿಗಳನ್ನು ಇಟ್ಕೊಂಡು ಬದುಕಬೇಕು. ಅವನನ್ನು ಅವನೇ ವಿನಾಶ ಆಗುತ್ತೆ. ಮನುಷ್ಯ ಮಾಡೋ ಕರ್ಮದಿಂದ ಮನುಷ್ಯನೇ ವಿನಾಶ ಆಗ್ತಾನೆ ಹೊರತು ಪ್ರಕೃತಿ ಭೂಮಿ ಒಳಗಡೆ ಇರ್ತಕ್ಕಂಥ ಯಾವ ಪ್ರಾಣಿಗಳು ನಷ್ಟ ಆಗಲ್ಲ. ಭೂಮಿ ಮೇಲಿರ್ತಕ್ಕಂಥದ್ದು ನಷ್ಟ ಆಗಿರುತ್ತೆ. ಈಗ ನಮಗೆ ಅತಳ ವಿತಲ ಸುತಲ ತಲಾತಲ ಅಂತ 3 ಲೋಕಗಳಂತ ಕರಿತೀವಿ. ಈ ಭೂಲೋಕ, ಭೂರ್ಲೋಕ, ಸೂರ್ಲೋಕ ಅಂತಕ್ಕಂಥದ್ದು. ನಮ್ಮ ಲೋಕ ಬಿಟ್ಟು ಇನ್ನೊಂದಷ್ಟು ಲೋಕಗಳಿದ್ದಾವೆ. ಈಗೆಲ್ಲ ಸೈನ್ಸ್ ಎಲ್ಲ ಮುಂದುವರೆದಿದೆ. ಗ್ರಹಗಳ ಮೇಲೆಲ್ಲ ಬದುಕ್ಬೋದು ಅಂತಕ್ಕಂಥದ್ದನ್ನು ಕೂಡ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಈ ಪ್ರಕೃತಿ ವಿಕೋಪಗಳಾದಾಗ ಮುಖ್ಯವಾಗಿ ಮನುಷ್ಯನು ದೇವರ ಸ್ಮರಣೆ ಮಾಡಬೇಕು. ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಅತ್ಯದ್ಭುತವಾದ ಫಲಿತಾಂಶ ಯಾವುದಪ್ಪ ಅಂದರೆ ದೇವರ ಸ್ಮರಣೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರ್ಥಿಕ ಸ್ಥಿತಿ ಶುಭದಾಯಕವಾಗಿರುತ್ತೆ. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಸರ್ಕಾರದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಕ್ರಯ ವಿಕ್ರಯಾದಿಗಳು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡೋದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಕುಟುಂಬದ ಸದಸ್ಯರೊಟ್ಟಿಗೆ ಇವತ್ತಿನ ದಿವಸ ಎಲ್ಲಾದರೂ ಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ, ಪ್ರಯಾಣದಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಧನಾತ್ಮಕವಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಹೆಚ್ಚಿಸಿಕೊಳ್ಳಿ. ಇವತ್ತಿನ ದಿವಸ ಮನಸ್ಸಿನ ಮೇಲೆ ಯಾವುದೋ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೆಲಸ ಕಾರ್ಯಾದಿಗಳ ಅಡೆತಡೆಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ದರ್ಶನ,
ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ನಕಾರಾತ್ಮಕ ಚಿಂತೆಗಳಿಂದ ದೂರ ಇರಿ. ಇನ್ನು ಇವತ್ತಿನ ದಿವಸ ಹಣಕಾಸಿನ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ದೂರದ ವಿದೇಶ ಪ್ರಯಾಣದಲ್ಲೂ ಕೂಡ ಅಡೆತಡೆಗಳಾಗ್ತಕ್ಕಂಥದ್ದು. ಇನ್ನು ವಿದೇಶದಲ್ಲಿದ್ದಂಥವ್ರು ಇವತ್ತಿನ ದಿವಸ ಒತ್ತಡದಲ್ಲಿರ್ತಕ್ಕಂಥವ್ರು, ಇವತ್ತಿನ ದಿವಸ ಸೇವಾನಿರತರಿಗೂ ಕೂಡ ಇವತ್ತಿನ ದಿವಸ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಸಕಾರಾತ್ಮಕ ಚಿಂತೆಗಳನ್ನು ಬೆಳೆಸಿಕೊಳ್ಳಿ, ನಕಾರಾತ್ಮಕ ಚಿಂತೆಗಳಿಂದ ದೂರ ಇರಿ. ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಿತಶತ್ರುಗಳಿಂದ ಏನಾದರೂ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ, ಅವರಿಂದ ದೂರ ಇರಿ. ದೂರದ ಪ್ರಯಾಣವನ್ನು ಇವತ್ತಿನ ದಿವಸ ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಾಡದೇ ಇರತಕ್ಕಂಥದ್ದು ಶುಭಪ್ರದ. ಸ್ಥಳ ಬದಲಾವಣೆ ಮಾಡಬೇಕು, ಮನೆ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದಂಥವ್ರು ಕೂಡ ಅದನ್ನು ಸ್ವಲ್ಪ ಮುಂದೂಡಿ. ಬೆಳ್ಳಿ ಖರೀದಿ ಮಾಡಬೇಕು ಅಥವಾ ಬಂಗಾರ ಖರೀದಿ ಮಾಡಬೇಕು ಅಂತಕ್ಕಂಥವ್ರು ಕೂಡ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಹಾಗಾಗಿ ಇವತ್ತಿನ ದಿವಸ ಏನಾದರೂ ಶೋಧಮವಾಗಿರ್ತಕ್ಕಂಥ ಪೂರ್ವ ಪ್ರಯೋಜಿತವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ಚಾಮುಂಡೇಶ್ವರಿಯ ದರ್ಶನ, ದುರ್ಗಾಮಾತೆಯ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ಮಾತನಾಡ್ತಾ ಇದ್ವಿ, ಇದರಿಂದ ಪರಿಣಾಮಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಪರಿಹಾರ ಕ್ರಮಗಳೇನು? ಹಾಗೆಯೇ ಗರ್ಭಾವಸ್ಥೆಯಲ್ಲಿರುವಂತಹ ಮಹಿಳೆಯರಿಗೆ ಏನಾದರೂ ತೊಂದರೆ ಆಗುತ್ತಾ ಗುರುಜಿ? ಯಾಕೆಂದರೆ ಚಂದ್ರ ಅಂತಕ್ಕಂಥವನು ಮುಖ್ಯವಾಗಿ, ಯಾಕೆಂದರೆ ನಮ್ಮ ಗರ್ಭಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಆಯಿತಾ? ಮುಖ್ಯವಾಗಿ ಏನಪ್ಪ ಅಂದರೆ ಗುರು ಇವತ್ತು ಎಲ್ಲಿದ್ದಾನೆ ಅಂದರೆ ಗ್ರಹಣಕ್ಕೆ ಮುಖ್ಯವಾಗಿ ಲಾಭಭಾವದಲ್ಲಿದ್ದಾನೆ. ಹಾಗಾಗಿ 5 ತಿಂಗಳ ನಂತರದಲ್ಲಿ ಗರ್ಭಾವ್ಯವಸ್ಥೆಯಲ್ಲಿ ಯಾರು ಇರ್ತಾರೋ ಅವರು ಮನೆಯಿಂದ ಹೊರಗಡೆ ಬರೋದು ಬೇಡ. ಯಾಕೆಂದರೆ ತೀಕ್ಷ್ಣ ಏನು ಸೂರ್ಯನ ಕಿರಣಗಳು, ನಮ್ಮ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ, ಬರಿಗಣ್ಣಲ್ಲಿ ನೋಡಬೇಡಿ ಅಂತ ಹೇಳ್ತಾರೆ. ಹಾಗೆ ಚಂದ್ರ ಅಂತಕ್ಕಂಥ, ಯಾಕೆಂದರೆ ಸೂರ್ಯನೂ ಇದ್ದಾನೆ, 3 ಗಂಟೆ 20 ನಿಮಿಷ ಅಂದರೆ ಸೂರ್ಯನ ಇರ್ತಾನೆ ಅಲ್ಲಿ ಅಲ್ವಾ. ಅದರಲ್ಲೂ ಕೂಡ ಮುಖ್ಯವಾಗಿ ಈಗ ಒಂದು ಗ್ರಹಣದ ಮಧ್ಯಕಾಲ ಅಂತಕ್ಕಂಥದ್ದು ಏನು ನಾವು ಹೇಳ್ತೀವಿ, ಬಲಪ್ರದವಾದಂಥ ಸಮಯ ಅಂತಕ್ಕಂಥದ್ದು ಇದೆ. ಇದು ಆದಿ ಮಧ್ಯ ಅಂತ್ಯಕಾಲಗಳು ಅಂತಕ್ಕಂಥದ್ದು ತೋರಿಸುತ್ತೆ. ಈ ಮಧ್ಯಕಾಲ ಏನಿದೆಯೋ 4 ಗಂಟೆ ಸಮಯೋಚಿತವಾದಂಥ ಒಂದು ಸಮಯ ಏನಿದೆಯೋ ಆ ಒಂದು ಸಮಯದಿಂದ 4:30ಯಿಂದ 5:30 ತನಕ ಈ ಒಂದು ಸಮಯ ಏನಿದೆಯೋ ಇದು ಸ್ವಲ್ಪ ಕ್ಲಿಷ್ಟದಾಯಕವಾಗಿರ್ತಕ್ಕಂಥ ಸಮಯ. ಆ ಸಮಯದಲ್ಲಿ ಈಗ ಯಾಕೆಂದರೆ ಪಾಪ ಎಲ್ಲ ಕೆಲಸಗಳಿಗೆ ಹೋಗಿರ್ತಾರೆ ಪಾಪ ಯಾಕಂದರೆ ಅದು ಕೆಲಸದ ನಿಮಿತ್ತ ನಾವೇನು ಹೇಳಲಿಕ್ಕಾಗಲ್ಲ, ಹೋಗಲೇಬೇಕು, ರಜಾ ಹಾಕ್ಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಈ ಸೂರ್ಯನ ಕಿರಣಗಳನ್ನು ಬೀಳದೇ ಇರತಕ್ಕಂಥ ಜಾಗ, ಯಾಕೆಂದರೆ ಚಂದ್ರನು ಅಲ್ಲೇ ಇರೋದರಿಂದ ಸೂರ್ಯನ ಕಿರಣಗಳು ಎಲ್ಲ ಕಡೆ ಬೀಳ್ತಾ ಇರತಕ್ಕಂಥದ್ದಾಗಿರುತ್ತೆ. ಬೆಳಕಿದ್ದಂಥ ಕಡೆಯಲ್ಲಿ ಸ್ವಲ್ಪ ಜಾಗ್ರತೆ ಇರ್ತಕ್ಕ, ಬೆಳಕಿಂದ ಸ್ವಲ್ಪ ಏನಂದರೆ ಆ 1 ತಾಸು ಸಮಯ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಆರಾಮಾಗಿದ್ದುಬಿಟ್ರೆ, ಯಾಕಂದರೆ ಅದರಿಂದ ಬರಬಹುದಾಗಿರ್ತಕ್ಕಂಥ ನಕಾರಾತ್ಮಕ ಏನು ದೋಷಗಳಿದ್ದಾವೋ ಅದು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಸೈನ್ಸು ಕೂಡ ಅದನ್ನೇ ಹೇಳುತ್ತೆ. ಯಾವುದೂ ಕೂಡ ಈಗ ಯಾಕೆಂದರೆ ಗ್ರಹಣ ಅಂತಕ್ಕಂಥದ್ದು ಹೇಗೆ ಸಂಭವಿಸುತ್ತೆ ಅಂದರೆ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ ಇದು ಗ್ರಹಣ ಆಟೋಮೆಟಿಕ್ಕಾಗಿ ಬರ್ತಕ್ಕಂಥದ್ದು, ಭೌಗೋಳಿಕದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಗ್ರಹಣ ಪರಿವರ್ತನಾ ಸಮಯ ಏನಿದೆಯೋ ಆ ಸಮಯದಲ್ಲಿ ಸಾಧ್ಯವಾದಷ್ಟು ಒಂದು ಕಡೆ ಇರ್ತಕ್ಕಂಥದ್ದು ಶುಭಪ್ರದ. ಇನ್ನು ಮಾಡಬೇಕಾಗಿರ್ತಕ್ಕಂಥ ಪರಿಷ್ಕಾರಗಳೇನಪ್ಪ ಅಂದರೆ ಈಗ ದೇವರಿಗೆ ತಗೊಂಡೋಗಿ, ಯಾಕೆಂದರೆ ಗ್ರಹಗಳಿಗೆ ದಾನಗಳಿಗೆ ಮಹತ್ವ ಇದೆ. ಗ್ರಹ ಪೂಜೆಯಲ್ಲಿ ದಾನಗಳನ್ನು ಮಾಡ್ತಕ್ಕಂಥದ್ದು ತುಂಬ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. ಯಾಕಂದರೆ ಗ್ರಹಗಳು ಯಾಕೆ ತೃಪ್ತರಾಗ್ತಾರಪ್ಪ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅಡುಗೆ ವಸ್ತುಗಳಲ್ಲಿ, ಅಡುಗೆ ಪದಾರ್ಥಗಳಲ್ಲೇ ಗ್ರಹಗಳು ಅಡಗಿದ್ದಾರೆ ಅಲ್ವಾ. ಹಾಗಿದ್ದಾಗ ಅಕ್ಕಿ ಮತ್ತು ಹುರುಳಿಕಾಳು ಇವೆರಡನ್ನೂ ಕೂಡ ಇವತ್ತಿನ ದಿವಸ ಆ ಸಮಯದಲ್ಲಿ 3:20ರಿಂದ 6:47 ತನಕ ಏನು ಸಮಯ ಇದೆಯೋ ಆ ಸಮಯದಲ್ಲಿ ದೇವರ ಮುಂದೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಸೂರ್ಯನ ಇವತ್ತು ದಿನವಾದದ್ದರಿಂದ ವಿಶೇಷವಾಗಿ ಸೂರ್ಯನ ಅದಕ್ಕೆ ರಾಶಿ, ಸೂರ್ಯನ ಲಗ್ನ ಸಿಂಹಲಗ್ನಲ್ಲಿ ಆಗ್ತಾ ಇರೋದ್ರಿಂದ ನಾರಾಯಣನ ಪ್ರಾರ್ಥನೆ. ಇನ್ನು ಚಂದ್ರ ಮನಕ್ಕಾರಕನಾಗಿರೋದ್ರಿಂದ ಚಂದ್ರ ಎಲ್ಲಿದ್ದಾನೆ, ಸಾಕ್ಷಾತ್ ಪರಮಶಿವನ ತಲೆ ಮೇಲಿದ್ದಾನೆ. 27 ನಕ್ಷತ್ರಗಳು ಅದೊಂದು ಕಾರಕ ಇದೆ. 27ನ ರೋಹಿಣಿ ನಕ್ಷತ್ರಕ್ಕೆ ಅವನು ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅವನಿಗೊಂದು ಶಾಪ ಇರೋದರಿಂದ ಕೂಡ ಹಾಗೆ ಶಿವನ ಅದನ್ನು ಶಾಪ ಮುಕ್ತನನ್ನು ಮಾಡಿ ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ. ಹಾಗಾಗಿ ಶಿವನ ಪ್ರಾರ್ಥನೆ. ಚಂದ್ರನಿಗೆ ದುರ್ಗಾ ದೇವಿ ಅಧಿದೇವತೆ ಆದರೆ ಕೇತುಗೆ ಮುಖ್ಯವಾಗಿ ಗಣಪತಿ ಅಧಿದೇವತೆ ಆಗಿರ್ತಾನೆ. ಹಾಗಾಗಿ ಚಂದ್ರ ಮತ್ತು ಕೇತುನ ಸಂಯೋಜನೆ ಆಗ್ತಾ ಇರೋದ್ರಿಂದ ಮೊದಲನೇದಾಗಿ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರ. ಈ 4 ಮಂತ್ರಗಳನ್ನು ಅವರವರ ಅನುಚಿತವಾಗಿ ಅವರವ್ರಿಗೆ ಯಾವ್ಯಾವ ಮಂತ್ರಗಳನ್ನು ಮಾಡಬೇಕು ಅಂದ್ಕೊಂಡಂಥ ಮನಸ್ಥಿತಿ ಇರುತ್ತೋ ಈ 4 ಮಂತ್ರಗಳನ್ನು ಮಾಡಬಹುದು. ಕೊನೆಯದಾಗಿ ಗ್ರಹಣ ಎಲ್ಲ ಆದಮೇಲೆ ಮನೆಯಲ್ಲೆಲ್ಲ ಸಿದ್ಧಪಡಿಸಿ ಕ್ಲೀನ್ ಮಾಡಿಕೊಂಡು ತೊಗೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ಯಾರಾದರೂ ದಕ್ಷಿಣ ಸಮೇತವಾಗಿ ಬ್ರಾಹ್ಮಣರಿಗೆ ದಾನ ಕೊಡ್ತಕ್ಕಂಥದ್ದು. ಬಿಳಿ ಬಟ್ಟೆ ಮತ್ತು ಸ್ವಲ್ಪ ಚಿತ್ರವರ್ಣಗಳು ಕಲರ್ ಇರುತ್ತಲ್ಲೋ ಆ ಬಟ್ಟೆಯಲ್ಲಿ ಕೊಡೋದು ಉತ್ತಮ.
ವಸ್ತ್ರವನ್ನು ಯಾಕೆ ದಾನ ಮಾಡಬೇಕು, ಮತ್ತು ಗೋಧಿ ಮತ್ತು ಅಕ್ಕಿ ಮತ್ತು ಹುರುಳಿಕಾಳನ್ನು ಏಕೆ ದಾನ ಮಾಡಬೇಕಂದ್ರೆ ಹುರುಳಿಕಾಳಿಗೆ ಅಧಿಕಾರಕನಾಗಿರ್ತಕ್ಕಂಥವ್ನು ಕೇತು, ಇನ್ನು ಅಕ್ಕಿಗೆ ಚಂದ್ರನ ಕಾರಕನಾಗಿರೋದ್ರಿಂದ ಅಕ್ಕಿ ಬ್ರಹ್ಮಸ್ವರೂಪನವು, ಕೇತು ಅಂತಕ್ಕಂಥದ್ದು ಮೋಕ್ಷ ಅಂತಕ್ಕಂಥದ್ದು. ಈ ಬ್ರಹ್ಮಸ್ವರೂಪ ಸೃಷ್ಟಿ ಮತ್ತು ಮೋಕ್ಷ ಅಲ್ಲೇ ಇದೆ. ಈ ಎರಡರ ಮಧ್ಯದಲ್ಲಿ ನಾವು ಬದುಕಿರೋದ್ರಿಂದ ಸೃಷ್ಟಿ ಅಕ್ಕಿ ಕಾರಕರ್ತನಾದರೆ ಮೋಕ್ಷಕ್ಕೆ ಹುರುಳಿ ಕಾರಕರ್ತನಾಗ್ತಾನೆ. ಹಾಗೆ ಈ ಎರಡನ್ನು ತೊಗೊಂಡೋಗಿ ಬ್ರಾಹ್ಮಣರಿಗೋ ಅಥವಾ ದೇವಾಲಯದಲ್ಲಿರ್ತಕ್ಕಂಥ ಯಾರಿಗೆ ಬೇಕಾದರೂ ಕೂಡ ಕೊಡ್ತಕ್ಕಂಥದ್ದನ್ನು ಮಾಡಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಯಾರೂ ಕೂಡ ಭಯಪಡಬೇಕಾದ ಅಗತ್ಯಗಳಿಲ್ಲ. ಇದಕ್ಕೆಂದರೆ ಪ್ರಕೃತಿಯಲ್ಲಿ ನಮ್ಮ ಬದುಕಿನಲ್ಲಿ ನಾವು ಸಹಜವಾಗಿ ನಮ್ಮ ವಯಸ್ಸಿಗೆ ಎಷ್ಟೋ ಗ್ರಹಣಗಳನ್ನು ನೋಡಿರ್ತೀವಿ. ಅದೇ ರೀತಿಯಾಗಿ ಇದು ಒಂದು ಗ್ರಹಣ ಅಷ್ಟೇ. ಖಂಡಿತ ಗುರುಜಿ. ಇನ್ನು ಸಾಮಾನ್ಯವಾಗಿ ಹೇಳ್ತೀವಿ ಗ್ರಹಗಳು ಬಂದಾಗ ಅಡುಗೆ ಮಾಡಬಾರ್ದು, ಅಂದರೆ ಅಡುಗೆ ಮಾಡಿರುವಂಥದ್ದನ್ನೆಲ್ಲ ಚೆಲ್ತಾರೆ ಅಥವಾ ಅದನ್ನೆಲ್ಲ ತಿನ್ನಲ್ಲ. ಅದೆಲ್ಲ ಮತ್ತೆ ಗ್ರಹಣ ಮುಗಿದ ತಕ್ಷಣ ಬೇರೆ ಹೊಸ ಅಡುಗೆಯನ್ನು ಮಾಡಿ ಸೇವನೆ ಮಾಡ್ತಾರೆ. ಇದೆಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಸೈನ್ಸೇ ಇದೆ ಇಲ್ವಾ? ನೋಡಿ, ನಮ್ಮದು ಪರಂಪರೆ ಅಂತಕ್ಕಂಥದ್ದು ಋಷಿಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಏನಿದೆಯೋ ಈ ಒಂದು ಗ್ರಹಣದ ವಿಚಾರವಾಗಿ ಕೊಟ್ಟಿರ್ತಕ್ಕಂಥದ್ದು ಏನಾದರೆ ಇದರಲ್ಲಿ ಸೈನ್ಸ್ ಇವತ್ತೇನು ಹೇಳ್ತಾ ಇದೆಪ್ಪ ಅಂದರೆ, ಆ ಸೂರ್ಯನ ಯುಕ್ತವಾಗಿ ಬೀಳುವಂಥ ಕಿರಣಗಳಲ್ಲಿ ಈ ಗ್ರಹಣ ಸಮಯದಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಕಿರಣಗಳು ಅದರೊಟ್ಟಿಗೆ ಆಡಾಗಿ ಏನಾಗುತ್ತೆ, ಆಹಾರದ ಮೇಲೆ ಬೀಳುತ್ತೆ. ಈಗ ಒಂದು ಆಹಾರದಲ್ಲಿ ಈಗ ನಾವು ಒಂದು ತಟ್ಟೆ ಮುಚ್ಚಿಲ್ಲ ಅಂತಿದ್ದಾಗ ಯಾವುದೋ ಒಂದು ನೊಣ ಬಂದು ಕೂತ್ಕೊಂತು ಅಂತ ಇಟ್ಕೊಳ್ಳಿ, ನಾವು ಅದನ್ನು ತಿನ್ಲಿಕ್ಕೆ ಮನಸ್ಸು ಬಯಸ್ತೀವಾ? ಯಾವುದೇ ಕಾರಣಕ್ಕೂ ಬಯಸಲ್ಲ. ಸೊ ಅದೇ ರೀತಿಯಾಗಿ ಯಾವುದೋ ಒಂದು ನೊಣದ ರೀತಿಯಲ್ಲಿರ್ತಕ್ಕಂಥ ಕ್ರಿಮಿಕೀಟಾದಿಗಳು ಈ ಕಿರಣಗಳ ಮುಖಾಂತರವಾಗಿ ಆಹಾರದ ಮೇಲೆ ಬಂದು ಬಿದ್ದಾಗ ಅದನ್ನು ತಿನ್ನಬಾರ್ದು ಅಂತಕ್ಕಂಥ ವ್ಯರ್ಜವನ್ನು ಮಾಡಿದ್ದಾರೆ ಹೊರತು ಅದನ್ನಿಟ್ಟು ತಿನ್ನೋದ್ರಿಂದ ಏನೋ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಖಂಡಿತ ಇಲ್ಲ. ಇದನ್ನು ಮೌಢ್ಯತೆಗಳು, ಯಾಕೆಂದರೆ ನಮ್ಮ ಜನಗಳಲ್ಲಿ ಎಷ್ಟು ಜ್ಞಾನ ಇದೆಯೋ ಅಷ್ಟೇ ಮೌಢ್ಯತೆಗಳಿದ್ದಾವೆ. ಇವರ ಆಲೋಚನಾ ವಿಧಾನವೇ ತಪ್ಪಿದೆ. ಮೊದಲನೇದಾಗಿ ಆಲೋಚನೆ ವಿಧಾನವನ್ನು ಬದಲಾಯಿಸ್ಕೊಳ್ಬೇಕು. ಆಲೋಚನೆ ವಿಧಾನವನ್ನು ಬದಲಾಯಿಸ್ಕೊಂಡಾಗ ಆ ಕಾರಣದಿಂದ ಅದನ್ನು ಎಷ್ಟು ಬೇಕೋ ಅಷ್ಟು 12 ಗಂಟೆ ಒಳಗಡೆ ಆಹಾರವನ್ನು ಮಾಡಿಕೊಂಡು ಸಾಯಂಕಾಲ, ಯಾಕೆಂದರೆ 6:45 ಮುಗಿದೇ ಬಿಡುತ್ತೆ, ಅಷ್ಟೊಳಗಡೆ ಯಾರು ಏನು ಅಡುಗೆ ಮಾಡಲ್ಲ. ಮಧ್ಯಾಹ್ನ 12 ಗಂಟೆ ಒಳಗಡೆ, ಯಾಕೆಂದರೆ ಅದು 4 ಅವರ್ ಬಿಫೋರ್ ಊಟ ಮಾಡಬಾರ್ದು ಅಂತ ಹೇಳುತ್ತೆ, 8 ಅವರ್ ಬಿಫೋರ್ ಕೂಡ ಹೇಳುತ್ತೆ. ಈಗ ನಾವೆಲ್ಲ ಅನುಷ್ಠಾನಪರರೆಲ್ಲ ಅವತ್ತೇನು ಊಟನೇ ಮಾಡಲ್ಲ. ಬೆಳಗ್ಗೆ ಸಾಯಂಕಾಲ ಗ್ರಹಣ ಆದಮೇಲೆ ಸ್ನಾನ ಮಾಡ್ಕೊಂಡು ಮತ್ತೆ ಊಟ ಮಾಡ್ತೀವಿ. ಗ್ರಹಣಕ್ಕಿಂತ ಸ್ನಾನ ಮಾಡಿಕೊಂಡು ಮುಂಚೆ ಸ್ನಾನ ಮಾಡಿ ಅನುಷ್ಠಾನದಲ್ಲಿ ಕೂತ್ಕೊಳ್ತೀವಿ. ಗ್ರಹಣ ಆದ ನಂತರದಲ್ಲಿ ಮತ್ತೆ ಸ್ನಾನ ಮಾಡಿ ಮತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೀವಿ. ಇದು ಪದ್ಧತಿ ಇರ್ತಕ್ಕಂಥದ್ದು ಎಲ್ಲ. ಯಾಕಂದರೆ ದೇವ್ರಿಗೂ ಎಲ್ಲರ ಮನೆಯಲ್ಲೂ ಕೂಡ ದೇವ್ರ ಮನೆ ಇದ್ದೇ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ 90% ಮನೆಗಳಲ್ಲಿ ದೇವ್ರ ಮನೆ ಇದ್ದೇ ಇರುತ್ತೆ. ದೇವ್ರ ಮನೆಯನ್ನು ಬಾಗಿಲಾಕಿಟ್ಟಿರಿ. ಸ್ವಲ್ಪ ದರ್ಬೆ ಅಂತಕ್ಕಂಥದ್ದು, ಯಾಕಂದರೆ ಶ್ರೇಷ್ಠ ಪದವಾಗಿರ್ತಕ್ಕಂಥದ್ದು, ದರ್ಬೆಯಲ್ಲಿ ದೇವರನ್ನು ಆಹ್ವಾನಿಸುವಂಥ ಶಕ್ತಿ ಇರತಕ್ಕಂಥದ್ದು, ಅದಕ್ಕೆ ನಾವು ಪರಮಶ್ರೇಷ್ಠ ಅಂತಕ್ಕಂಥದ್ದು ಕರಿತೀವಿ. ಹಾಗಾಗಿ ದರ್ಬೆಯು ಕೂಡ ಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ದರ್ಬೆಯನ್ನು ಹಾಕಿಟ್ಟು ನಮ್ಮ ಭಕ್ತಿನೇ ನಮ್ಮ ನಂಬಿಕೆನೇ ನಮ್ಮ ಭಕ್ತಿ. ಅದಿಲ್ಲದೆ ಇದ್ದಾಗ ನಾವು ಏನು ಹೇಳಿದ್ರು ಏನು ಮಾಡಿದ್ರು ವ್ಯರ್ಥ ಆಗಿಬಿಡುತ್ತೆ. ಭಾವಂ ತದ್ಭಾವಂ ಅಂತೆ, ಯದ್ಭಾವಂ ತದ್ಭಾವಂ. ಏನು ಭಾವನೆಯಿಂದ ನೀವು ಮಾಡ್ತೀರೋ ಆ ಭಾವನೆ ನಿಮಗೆ ಅಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ಗ್ರಹಣದಿಂದ ಏನೆಲ್ಲ ಕೆಡುಕು ಮತ್ತು ಒಳಿತಾಗುತ್ತೆ ಗುರುಜಿ? ಕೆಡುಕು ಅನ್ನೋದನ್ನು ಏನೂ ಇಲ್ಲ, ಒಳ್ಳೆಯದು ಅನ್ನೋದು ಏನೂ ಇಲ್ಲ. ನಾನು ಅದಕ್ಕೆ ಆಗಲೇ ಹೇಳಿದ್ದು, ಯಾರ್ಯಾರಿಗೆ ಏನೇನು ನಡಿಬೇಕೋ ಅದು ನಡೆಯುತ್ತೆ, ಯಾರ್ಯಾರಿಗೇನು ನಡಿಬಾರ್ದು ಅದು ನಡೆಯುತ್ತೆ. ಇದನ್ನು ನಾವು ಯಾರು ಕೂಡ ಡಿಫೆಂಡ್ ಮಾಡಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಮುಖ್ಯವಾಗಿ ಏನಂದರೆ ಪ್ರಕೃತಿ ವಿಕೋಪಗಳಾಗುತ್ತೆ, ಅದನ್ನು ಗಮನಿಸಬೇಕು. ಮತ್ತು ಮನುಷ್ಯನ ದುರಾಸೆಯಿಂದ ಆಲ್ರೆಡಿ ಪ್ರಾರಂಭ ಆಗಿದೆ. ಇನ್ನು ಈ 6 ತಿಂಗಳಲ್ಲಿ ಏನೆಲ್ಲ ಅನಾಹುತಗಳಾಗುತ್ತೋ ದೇವರೇ ಬಲ್ಲ, ಭಗವಂತನ ಇಚ್ಛೆ ಅದು. ನಾವೇನು ಮಾಡಬೇಕು, ದೇವರನ್ನು ಮೊರೆ ಇರಬೇಕು. ಪರಮಾತ್ಮ ಪ್ರಾಣ ನಷ್ಟ ಆಗದಂಗೆ ಕಾಪಾಡಪ್ಪ ಪ್ರಕೃತಿಯಲ್ಲಿ. ಯಾಕೆಂದರೆ ದೇಶೋಯಂ ಕ್ಷೋಭರಹಿತ ಸಜ್ಜನಾಸಂತು ನಿರ್ಭಯ ಅಂತೇಳಿ ಎಲ್ಲರೂ ಕೂಡ ಒಂದು ಕಾಲಕ್ಕೆ ಅವ್ರವ್ರಿಗೆ ಏನೇನು ಸಿಗಬೇಕೋ ಆ ಎಲ್ಲರೂ ಕೂಡ ಸನ್ಮಂಗಳದಾಯಕವಾಗಿರಲಿ, ಆನಂದವಾಗಿರಲಿ ಅಂತಕ್ಕಂಥ ಪ್ರಾರ್ಥನೆ, ದೇವರನ್ನು ಪ್ರಾರ್ಥಿಸೋದನ್ನು ಬಿಟ್ಟು ಬೇರೆ ಏನೂ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಯಾರು ರೂರಲ್ಸ್ ಅಲ್ಲ, ವಿ ಆರ್ ನಾಟ್ ರೂಲರ್ಸ್, ಆಯಿತಾ? ಸೊ ಹಾಗಾಗಿ ದೇವರು ಏನು ಕೊಟ್ಟಿದ್ದಾನೋ ಭಗವನ್ ನಿಯಾಮಕ, ನಿಯಮವನ್ನು ಅವನ ಅಧೀನದಲ್ಲಿಟ್ಟು ನಮಗೆ ಕೊಟ್ಟಿದ್ದಾನೆ. ಆ ನಿಯಮಾನುಸಾರದಲ್ಲಿ ನಾವು ಆ ಒಂದು ಪಾಲವನ್ನು ಮಾಡಬೇಕಾದ ಅಷ್ಟೇ ನಮ್ಮ ಧರ್ಮ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.